ನಿಮ್ಮಲ್ಲಿ ಇರ್ತಕ್ಕಂಥ ಪ್ರತಿಭೆಗಳನ್ನ ಗುರುತಿಸಿ ಹಾಗೂ ನಿಮ್ಮಲ್ಲಿ ಕೂಡ ನೀವು ಪ್ರೆಸ್ ಮೀಟನ್ನು ಮಾಡಿ ಆ ಒಂದು ವಿದ್ಯಾರ್ಥಿಗಳನ್ನು ನಮ್ಮ ಒಂದು ರಾಜ್ಯ ಸಂಘಕ್ಕೆ ಮಾಹಿತಿಗಳನ್ನು ನಮಗೆ ಕಳಿಸಿದ್ರೆ ಮಡಿವಾಳ ಬಂಧುಗಳಲ್ಲಿ ಜಿ ಸುಬ್ರಹ್ಮಣ್ಯ ಗಿರಿಧರ. ನಾನು ಈಗ ಕಾನೂನು ಸಲಹೆಗಾರನಾಗಿದ್ದೀನಿ. ಹಿಂದೆ ಖಜಾಂಚಿಯಾಗಿ ಸೆಕ್ರೆಟರಿಯಾಗಿ ಈ ಒಂದು ಸಂಘದಲ್ಲಿ ಭಾಳಷ್ಟು ಕೆಲಸ ಮಾಡಿದ್ದೀನಿ. ಈ ಪ್ರತಿಭಾ ಪುರಸ್ಕಾರಗಳು ಯಾರು ಪ್ರತಿಭೆಗಳಿದ್ದಾರೆ ಅವ್ರಿಗೋಸ್ಕರ ಮಾಡ್ತಾ ಇರ್ತಕ್ಕಂಥ ಕಾರ್ಯಕ್ರಮ. ನಾವೊಂದು ಮಾಧ್ಯಮ ಅಷ್ಟೇ. ಈ ಸಂಘ ಇದೆಯಲ್ಲ ಒಂದು ಮಾಧ್ಯಮ. ನಾವೇನು ಹೆಚ್ಚಿಗೆ ಏನು ನಿಮ್ಮನ್ನೇನಿಲ್ಲ, ಅದೇ ನಾವು ಪ್ರೋತ್ಸಾಹಿಸ್ತೀರಿ. ಇವತ್ತಿನವರೆಗೂ ನಮ್ಮ ಪ್ರೋತ್ಸಾಹದಿಂದ ಹಲವಾರು ವಿದ್ಯಾರ್ಥಿಗಳು ಮುಂದೆ ಬಂದು ಒಳ್ಳೆಯ ಉದ್ಯೋಗಗಳನ್ನು ಪಡ್ಕೊಂಡಿದ್ದಾರೆ. ಈಗ ಮುಂದಕ್ಕೆ ನಾವು ಈಗಿರ್ತಕ್ಕಂಥ ವಿದ್ಯಾರ್ಥಿಗಳಿಗೂ ಅದೇ ರೀತಿಯಾದಂಥ ಪ್ರೋತ್ಸಾಹವನ್ನು ನೀಡಿ ನಾವು ಈ ಒಂದು ರಾಜ್ಯ ಸಂಘದಿಂದ ಯಾರ್ಯಾರು ಅತಿ ಹೆಚ್ಚು ಅಂಕ ಗಳಿಸಿರ್ತಕ್ಕಂಥ ವಿದ್ಯಾರ್ಥಿಗಳು SSLC ವಿಜ್ಞಾನ, ಆಮೇಲೆ ಕಾಮರ್ಸು ಮತ್ತು ಆರ್ಟ್ಸ್, ಈ ಮೂರಲ್ಲೂ ಯಾರು ಹೆಚ್ಚಿಗೆ ಗಳಿಸಿದ್ದಾರೆ ಅವರಲ್ಲಿ ನಾವು ಎಲ್ಲ ಜಿಲ್ಲೆಗಳಿಂದ ಪರಿಗಣನೆ ಮಾಡಿಕೊಂಡು ಎಲ್ಲರನ್ನೂ ನಾವು ಈ ಒಂದು ರಾಜ್ಯ ಸಂಘದ ಏನು ನಾವು ಪ್ರತಿಭಾ ಪುರಸ್ಕಾರದಿಂದ ಎಲ್ಲರಿಗೂ ಒಂದು ಸನ್ಮಾನಗಳನ್ನ ಏರ್ಪಾటు ಮಾಡ್ಕೊಂಡಿದ್ದೀರಿ. ಹಾಗೆ SSLC ಕೂಡ ಅತಿ ಹೆಚ್ಚು ಗಳಿಸಿರ್ತಕ್ಕಂಥವ್ರಿಗೆ ಮಾಡ್ತಾಯಿದ್ದೀರಿ. ಹಾಗೆ ಈಗ ಏನು ನಾವೀಗ ಅಪ್ಲಿಕೇಶನ್ಸ್ಗಳೆಲ್ಲ ಕೊಡ್ತೀರಿ ನಮ್ಮ ರಾಜ್ಯ ಸಂಘದ ಅಂದರೆ ಅಡಿಯಲ್ಲಿರ್ತಕ್ಕಂಥ ಯಾವುದೇ ಜಿಲ್ಲಾ ಅಧ್ಯಕ್ಷರು, ಕಾರ್ಯದರ್ಶಿಗಳು ಮತ್ತು ತಾಲೂಕು ಅಧ್ಯಕ್ಷರು, ಕಾರ್ಯದರ್ಶಿಗಳು ಮತ್ತು ಸದಸ್ಯರು ಎಲ್ಲರೂ ಇದೇ ಆದೇಶ ಅಂತ ತಿಳ್ಕೊಂಡು ದಯವಿಟ್ಟು ಇದು ರಾಜ್ಯ ಸಂಘದ ಆದೇಶ ಅಂತ ತಿಳ್ಕೊಂಡು ನಿಮ್ಮಲ್ಲಿ ಇರ್ತಕ್ಕಂಥ ಪ್ರತಿಭೆಗಳನ್ನ ಗುರುತಿಸಿ ಹಾಗೂ ನಿಮ್ಮಲ್ಲಿ ಕೂಡ ನೀವು ಪ್ರೆಸ್ ಮೀಟನ್ನು ಮಾಡಿ ಆ ಒಂದು ವಿದ್ಯಾರ್ಥಿಗಳನ್ನು ನಮ್ಮ ಒಂದು ರಾಜ್ಯ ಸಂಘಕ್ಕೆ ಅಪ್ಲಿಕೇಶನ್ ಮುಖಾಂತರ ನಾವೇನು ಅರ್ಜಿ ಕಳಿಸ್ತೀರಿ, ಮಾಸ್ ಕಾರ್ಡು, ಆಧಾರ್ ಕಾರ್ಡು ಮತ್ತು ಜಾತಿ ಸರ್ಟಿಫಿಕೇಟ್ ಏನಿದೆ ಮತ್ತು 2 ಫೋಟೋಗಳು ಅವ್ರದ್ದು ಯಾರು ವಿದ್ಯಾರ್ಥಿಗಳದ್ದು ಇದ್ದಿರ್ತಕ್ಕಂಥದ್ದು ಅದನ್ನೆಲ್ಲ ಮಾಹಿತಿಗಳನ್ನು ನಮಗೆ ಕಳಿಸಿದ್ರೆ ನಾವು ಇದನ್ನೆಲ್ಲ ನೋಡಿಕೊಂಡು ಈ ಒಂದು ವರ್ಷದಲ್ಲಿ ನಾವು ಮತ್ತೆ ಶುರು ಮಾಡಿರೋದ್ರಿಂದ ಈಗ ನಾವು ಇದು 16ನೇ ತಾರೀಕು ಇವತ್ತಿಂದನೇ ಅಪ್ಲಿಕೇಶನ್ ಇಶ್ಯೂ ಮಾಡಿದ್ದೀರಿ. ಈ ಇಶ್ಯೂನ ನೀವು ತಗೊಂಡು ನಿಮ್ಮ ಮೊಬೈಲಲ್ಲಿ ಇರ್ತದೆ ಮತ್ತು ವಾಟ್ಸಪ್ಗಳಲ್ಲಿರ್ತದೆ ಮತ್ತು ಜಿಲ್ಲಾ ಸಂಘಗಳಿಗೂ ಕಳಿಸಿರ್ತೀರಿ ಅಥವಾ ವಾಟ್ಸಪ್ಪಲ್ಲಿ ಇರ್ತಕ್ಕಂಥದ್ದನ್ನೇ ನೀವು ಪ್ರಿಂಟ್ ತಗೊಂಡು ಎಲ್ಲರಿಗೂ ಹಂಚಿ ಅವ್ರಿಗೇನು ಅನುಕೂಲ ಆಗಬೇಕು ಅದನ್ನೆಲ್ಲ ಮಾಡಿ. ಎರಡನೇದು ನಾವು ಈಗ 20ನೇ ತಾರೀಕು ಈಗ ಜುಲೈ ಅಲ್ಲಿವರೆಗೂ ನಮ್ಮ ಒಂದು ಈ ರಾಜ್ಯ ಸಂಘದಿಂದ ನಾವೇನು ಪ್ರತಿಭಾ ಪುರಸ್ಕಾರ ಹಮ್ಮಿಕೊಂಡಿದ್ದೀರಿ ಅದಕ್ಕೆ ಲಾಸ್ಟ್ ಡೇಟ್ ಅಂತ ಹೇಳಿದ್ದೀರಿ. ಆದಷ್ಟು 20ನೇ ತಾರೀಕೊಳಗೆ ಎಲ್ಲ ಅಪ್ಲಿಕೇಶನ್ಸ್ಗಳು ಎಲ್ಲ ಜಿಲ್ಲಾ, ತಾಲೂಕು, ಬೆಂಗಳೂರಿಂದ ಇರ್ಬೋದು ಎಲ್ಲರೂ ದಯವಿಟ್ಟು ಕಳಿಸಿದ್ರೆ ನಮಗೆ ಭಾಳ ಈಸಿ ಆಗುತ್ತೆ ನಿಮ್ಮನ್ನ. ಮತ್ತು ಇನ್ನೊಂದೇನೆಂದರೆ ಈಗ ಅಟ್ಲೀಸ್ಟ್ ಒಂದು 2 ದಿವಸ ಲೇಟ್ ಆಗ್ಬೋದು. 22, 23, 20ನೇ ತಾರೀಕುವರೆಗೂ ನಾವು ಲಾಸ್ಟಲ್ಲಿ ಪೋಸ್ಟಲಲ್ಲಿ ಬರ್ತಕ್ಕಂಥದ್ದನ್ನೆಲ್ಲ ತೊಗೊಂಡು ನಾವು ನಿಮ್ಗೆ ಏನು ಬೇಕೋ ಎಲ್ಲ ರೀತಿಯಾದ ಪರಿಗಣನೆ ತೊಗೊಂಡು ನಿಮಗೆ ಪ್ರೋತ್ಸಾಹಿಸ್ತೀರಿ. ಹಾಗೆ ಈಗ ನಿಮಗೆ ಮೊಬೈಲ್ ನಂಬರ್ಗಳು ಏನೋ ಬೇಕಾದರೆ ನಿಮಗೆ ಅಕಸ್ಮಾತ್ ಗೊತ್ತಾಗಲಿಲ್ಲ, ನಾವು ಯಾರನ್ನ ಕಾಂಟ್ಯಾಕ್ಟ್ ಮಾಡಬೇಕು ಅಂದರೆ ಪ್ರಕಾಶ್ ನಮ್ಮ ಜನರಲ್ ಸೆಕ್ರೆಟರಿ ಆಗಿರ್ತಕ್ಕಂಥ ಪ್ರಧಾನ ಕಾರ್ಯದರ್ಶಿ 9242882872 9242882872 ನಮ್ಮ ಪ್ರಧಾನ ಕಾರ್ಯದರ್ಶಿಗಳು, ಇವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ಎರಡನೇದು ನನ್ನ ನಂಬರು ಜಿ ಸುಬ್ರಹ್ಮಣ್ಯ ಗಿರಿಧರ 9886148885 ಇದಕ್ಕೂ ಕಾಂಟ್ಯಾಕ್ಟ್ ಮಾಡ್ಬೋದು. 9886148885 ಇದಕ್ಕೂ ಕೂಡ ಕಾಂಟ್ಯಾಕ್ಟ್ ಮಾಡ್ಬೋದು. ಹಾಗೂ ಕೂಡ ಇನ್ನೊಂದು ನಾವು ರಾಜ್ಯ ಸಂಘದ ಲ್ಯಾಂಡ್ಲೈನ್ ನಂಬರ್ ಕೂಡ ನಾವು ನಿಮಗೆ ಕೊಡ್ತೀರಿ. 08023469064 08023469064 ಈ ನಂಬರ್ನ ನೀವು ಕಾಂಟ್ಯಾಕ್ಟ್ ಮಾಡೋದ್ರಿಂದ ಕೂಡ ಅಲ್ಲಿ ನಾಗಮಣಿ ಅಂತ ಇರ್ತಾರೆ. ಅವ್ರ ಹತ್ರ ಏನು ಬೇಕೋ ಅಥವಾ ಮಾಹಿತಿಗಳನ್ನ ಪಡ್ಕೊಂಡು ಈ ಒಂದು ಜಿಲ್ಲಾ ಸಂಘದವರಾಗಿರ್ಬೋದು, ತಾಲೂಕು ಸಂಘದವರಾಗಿರ್ಬೋದು, ಬೆಂಗಳೂರಿನ ಯಾವುದೇ ಸಂಘ ಸಂಸ್ಥೆಗಳಾಗಿರ್ಬೋದು ಅಥವಾ ವಿದ್ಯಾರ್ಥಿಗಳಾಗಿರ್ಬೋದು ತಾವೆಲ್ಲ ಇದಕ್ಕೆ ಕಾಂಟ್ಯಾಕ್ಟ್ ಮಾಡ್ಕೊಂಡು ಅಪ್ಲಿಕೇಶನ್ನ ಕಳಿಸಿ ರಾಜ್ಯ ಸಂಘ ನಿಮಗೆ ಸದಾ ಪ್ರೋತ್ಸಾಹಿಸ್ತಾ ಬರ್ತಾ ಹೋಗುತ್ತೆ ಅಂತ ಹೇಳಿ ನನ್ನ ಈ 2 ಮಾತನ್ನು ಮುಗಿಸ್ತೇನೆ.